ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಪಕೋಡ ಮಾಡ್ತಾಯಿದ್ದೀನಿ. ಏನದು ಗೊತ್ತಪ್ಪ? ಸಿರಿಧಾನ್ಯದ್ದು. ಓಕೆನಾ? ನೋಡಿ, ಇದೆಲ್ಲ ತೊಗೊಂಡಿದ್ದೀನಿ. ನೋಡಿಪ್ಪ, ಇದೆಲ್ಲ ತೊಗೊಂಡಿದ್ದೀನಿ. ಈರುಳ್ಳಿ, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಓಕೆನಾ? ಇದು ಬಂದು ಕಡಲೆ ಹಿಟ್ಟಪ್ಪ. ಇದು ಸಿರಿಧಾನ್ಯ ಹಿಟ್ಟು, ಮೊನ್ನೆ ಮಾಡಿಸಿದ್ನಲ್ಲ, ಕೆಂಪಕ್ಕಿ ಸಿರಿಧಾನ್ಯ ಅದ್ರದ್ದು ಹಿಟ್ಟಪ್ಪ ಇದು. ಓಕೆನಾ? ಮತ್ತು ಇದು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ ಫ್ಲೋರು ಮತ್ತು ಅಜ್ವಾನ, ಜೀರಿಗೆ ಮತ್ತು ಅರಿಶಿನ ಮತ್ತು ಉಪ್ಪು ಅಷ್ಟೇ. ಓಕೆನಪ್ಪ? ಆಲೂಗೆಡ್ಡೆ ತುರ್ಕೊತೀನಪ್ಪ. ಒಂದು ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಓಕೆನಾ? ಇದನ್ನು ಸ್ವಲ್ಪ ನೀರಿಗೆ ಹಾಕಿರ್ತೀನಪ್ಪ. ಆಲೂಗೆಡ್ಡೆ ತುರಿದ್ಬಿಟ್ಟು ನೀರಿಗೆ ಹಾಕ್ಕೊಂಬಿಡಿ. ಈಗ ಈರುಳ್ಳಿ ಕಟ್ ಮಾಡ್ತೀನಿ. ಈರುಳ್ಳಿ ನೀವು ಇದು ಮಾಡುವಾಗಪ್ಪ, ಈರುಳ್ಳಿ ಬಜ್ಜಿ ಮಾಡುವಾಗ ರೌಂಡ್ ಸ್ಲೈಸ್ ಮಾಡ್ಕೊತೀರ ಅಲ್ವಾ? ಮತ್ತು ಪಕೋಡ ಮಾಡುವಾಗ ಸಣ್ಣಗೆ ಹೆಚ್ಕೋತೀರ. ಮತ್ತು ಈರುಳ್ಳಿ ಪಕೋಡ ಮಾಡುವಾಗ ಉದ್ದುದ್ದಕ್ಕೆ ಹೆಚ್ಕೋತೀರ, ಬೋಂಡ ಮಾಡುವಾಗ ಸಣ್ಣಗೆ ಹೆಚ್ಕೋತೀರಲ್ವಪ್ಪ? ಇದನ್ನು ಈ ಥರ ಹಚ್ಕೊಳ್ಳಿಪ್ಪ. ಓಕೆನಾ? ಈಗ ಹಚ್ಚಿದ್ದೀರಲ್ಲಪ್ಪ, ನೋಡಿ ಈ ಥರ ಹಚ್ಕೊಳ್ಳಿ. ಸಿರಿಧಾನ್ಯದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂಚೂರು ಕರಿಬೇವು. ಓಕೆನಾ? ಇಷ್ಟು ಹಾಕ್ತೀನಿ ಇದಕ್ಕೆ. ಎಲ್ಲ ಥರನೂ ಹಚ್ಕೊಂಡಿರ್ತೀವಲ್ವ, ಇದೊಂಥರ ಹಚ್ಕೊಳ್ಳೋಣ ಅಂತ ಅಷ್ಟೇ. ಮತ್ತೇನಿಲ್ಲಪ್ಪ, ಇದರಲ್ಲಿ ಏನು ಸ್ಪೆಷಲ್ ಏನಿಲ್ಲ, ಸುಮ್ಮನೆ ಇದೊಂಥರ ಹಚ್ಕೊಳ್ಳೋಣ. ಓಕೆನಾ? ಈಗ ಇದು ಆಲೂಗಡ್ಡೆ ನೀರಿಗೆ ಹಾಕಿದ್ನಲ್ಲಪ್ಪ, ಪಟಾಟ ನೀರಿಗೆ ಹಾಕಿದ್ನೆಲ್ಲ ತುರಿದ್ಬಿಟ್ಟು ಇದನ್ನು ಹಿಂಡ್ಕೊಂಬಿಡಿಪ್ಪ. ಓಕೆನಪ್ಪ? ಇದಕ್ಕೆ ನೋಡಿಪ್ಪ, ಕೆಂಪುದು ರೆಡ್ ರೈಸ್ ತೋರಿಸಿದ್ನಲ್ಲ ನಿಮಗೆ, ರೆಡ್ ರೈಸು ಮತ್ತು ಸಿರಿಧಾನ್ಯ. ಇದನ್ನು ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ರೆಸಿಪಿನಲ್ಲಿ, ಹಿಂದಿನ ರೆಸಿಪಿನಲ್ಲಿ ಸಿರಿಧಾನ್ಯ ಮತ್ತು ರೆಡ್ ರೈಸ್. ಓಕೆನಾ? ಅದರದ್ದು ಪಕೋಡ ಮಾಡ್ತಾಯಿದ್ದೀನಿ. ನೋಡಿ, ಅದನ್ನು ಹಾಕ್ಕೋತೀನಿ. ಇದನ್ನು ಜರಡಿ ಹಿಡಿದು ಇಟ್ಟಿದ್ದೀನಪ್ಪ ಅಂತ ಹೇಳಿದ್ದೀನಿ ನಿಮಗೆ. ಓಕೆನಾ? ಇದು ಬಂದು ಕಡಲೆ ಹಿಟ್ಟಪ್ಪ. ನೀವು ಯಾವಾಗಲೂ ಪಕೋಡ ಮಾಡ್ತೀರಲ್ಲ, ಅದೇ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೋಬೇಕು. ಓಕೆನಾ? ಇದೊಂದು 3 ಸ್ಪೂನ್ ಹಾಕ್ಕೊಳ್ಳಿ. ಇದು ಬಂದು ಅಜ್ವಾನಪ್ಪ. ಅಜ್ವಾನ ಇಲ್ಲಾಂದ್ರೆ ಪಕೋಡನೇ ಆಗಲ್ಲ. ಈ ಥರ ಮಾಡಿ. ಇದು ಬಂದು ಜೀರಿಗೆಪ್ಪ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೋತೀನಿ. ಅಜ್ವಾನ ಒಂದು ಅರ್ಧ ಸ್ಪೂನ್, ಪುಟ್ ಸ್ಪೂನು, ಎಲ್ಲ ಒಂದು ಅರ್ಧ ಸ್ಪೂನ್ ಹಾಕಿ. ಇದು ಬಂದು ಅರಿಶಿನ, ಹಳದಿಯಪ್ಪ, ಇದು ಅರಿಶಿನ. ಓಕೆನಾ? ಇದು ಬಂದು ಕಾರ್ನ್ ಫ್ಲೋರಪ್ಪ. ಇದು ಕಾರ್ನ್ ಫ್ಲೋರು ನಾನು ಗ್ಲಾಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು 1 ಸ್ಪೂನ್ 2 ಸ್ಪೂನ್ ಹಾಕ್ಕೊಳ್ಳಿ. ಓಕೆನಾ? ಇದನ್ನು ಎಲ್ಲ ಮಿಕ್ಸ್ ಮಾಡಿಪ್ಪ. ಉಪ್ಪು ಹಾಕ್ಕೊಂಡಿಲ್ಲ. ಉಪ್ಪು ಮಾತ್ರ ಸ್ವಲ್ಪ ಚೂರು ನೋಡಿಬಿಟ್ಟೆ ಹಾಕ್ಕೊಡಿಪ್ಪ ನೀವು.
ಸ್ವಲ್ಪ ಈ ಥರ ಉದ್ದುದ್ರಾಗಿ ಕಲಿಸ್ಕೊಡಿಪ್ಪ. ಒಂದೇ ಒಂದು ನಿಮಿಷ ನೀವು ಆ ಎಣ್ಣೆ ಕಾಯೋಷ್ಟೊತ್ತಿಗೆ ಬಾಣಲಿನಲ್ಲಿ ಇದು ಸ್ವಲ್ಪ ನೀರೆಲ್ಲ ಬಂದುಬಿಟ್ಟು ಈರುಳ್ಳಿ ನೀರಿನಲ್ಲೇ ನೆನ್ಕೊಂಬಿಡುತ್ತೆ. ಎಣ್ಣೆ ಹಾಕಿದ್ದೀನಪ್ಪ. ನೋಡಿಪ್ಪ, ಈ ಥರ ಸ್ವಲ್ಪ ನೆಂದುಬಿಟ್ರೆ ನೋಡಿ, ಈರುಳ್ಳಿ ಆಲೂಗಡ್ಡೆ ಅಲ್ವಾ, ನೋಡಿ ಒಂಚೂರು ನಿಮಗೆ ಬೇಕಂದರೆ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ತುಂಬ ತೆಳು ಬೇಡಪ್ಪ ಇದು. ಓಕೆ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದು ಸಿರಿಧಾನ್ಯದ್ದು ನಾನು ಲಾಸ್ಟ್ ರೆಸಿಪಿನಲ್ಲಿ ನಿಮಗೆ ಇದು ಕೊಟ್ಟಿದ್ದೀನಿ, ರೊಟ್ಟಿ ಮತ್ತು ಗ್ರೀನ್ ಚಟ್ನಿ ಮಾಡಿಕೊಟ್ಟಿದ್ದೀನಿ. ಅದು ಬ್ರೇಕ್ಫಾಸ್ಟಿಗಾಯಿತು. ಮತ್ತು ಬಂದು ಇದು ಒಂದು ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಅದರಲ್ಲಿ ಸಿರಿಧಾನ್ಯದಲ್ಲಿ ಒಂದು ಸ್ನ್ಯಾಕ್ಸ್ ಆಗುತ್ತೆ ನೋಡಿ. ನಾವು ರಾಗಿ ಮಾಲ್ಟ್ಗೆ ಹಾಕ್ಬಿಟ್ರೆ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅದು ಸಪ್ರೇಟ್ ಇಟ್ಟು ಮಾಡಿದ್ರೆ ನೋಡಿ ಏನಾದರೂ ಮಾಡ್ಕೊಬೋದು. ಈಗ ರೊಟ್ಟಿ ಸಪ್ರೇಟ್ ಮಾಡಿದೆ ಅಲ್ವಾಪ್ಪ, ಹಾಗಾಗಿ ಬೇರೆ ಏನಾದರೂ ಮಾಡ್ಕೊಳ್ಳೋಕ್ಕೆ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ನ್ಯಾಕ್ಸ್ ತೋರಿಸ್ತೀನಿಪ್ಪ ಅದರಲ್ಲಿ. ಮತ್ತು ನೋಡೋಣ ನೆಕ್ಸ್ಟ್ ಇನ್ನೇನು ನನಗೆ ನೆನಪು ಬರುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ. ಬ್ರೇಕ್ಫಾಸ್ಟಿಗೆ ನೋಡಿಸ್ತೀನಿ ನಿಮಗೆ. ಸ್ನ್ಯಾಕ್ಸ್ ಕಡಿಮೆ ಇರಲಿ ಸಾಕು. ಬ್ರೇಕ್ಫಾಸ್ಟ್ಗೆ ಇನ್ನೊಂದು ಏನಾದರೂ ಐಟಮ್ಮು ಸಿರಿಧಾನ್ಯದ್ದೇ ತೋರಿಸ್ತೀನಿ. ಓಕೆನಾ? ಕಾದಿದೆಪ್ಪ ಇದು. ಸುಮ್ಮನೆ ಇದು ಹಾಕ್ಬಿಡಿಪ್ಪ. ಓಕೆ, ಸೇಮ್ ಈರುಳ್ಳಿದು ಬೊಂಡ ಹೇಗೆ ಹಾಕ್ತೀರಾ ಹಾಗಾಕಿ. ಸುಮ್ಮನೆ ತೆಗೆದು ಹಾಕ್ಬಿಡಿ. ಅದೇ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಸಿರಿಧಾನ್ಯದಲ್ಲಿ ಏನೆಲ್ಲ ಮಾಡ್ಬೋದಪ್ಪ. ಅದಕ್ಕೆ ನಾವು ಏನಂದರೆ ಸಪ್ರೇಟಾಗಿ ಹಿಟ್ಟು ಇರಬೇಕು. ಅದಕ್ಕೆ ನಾನು ಕೆಂಪಕ್ಕಿನೂ ಯೂಸ್ ಮಾಡ್ದಂಗೆ ಆಯಿತು. ಮತ್ತು ಸಿರಿಧಾನ್ಯ ಸಪ್ರೇಟ್ ಮಾಡಿಕೊಂಡ್ರೆ ಏನಾದರೂ ಮಾಡ್ಕೊಳ್ಳೋಕ್ಕೂ ಮನೆಯಲ್ಲಿ ಸ್ವಲ್ಪ ಆಗುತ್ತೆ ಅಲ್ವಪ್ಪ. ಅದರಿಂದ ಬೇರೆಯೇ ನೋಡಿಸಿದ್ದು ಎಲ್ಲ ಅದಕ್ಕೆ ಹಾಕಿ ಬೀಸಿಸ್ಬಿಟ್ರೆ ಇದೆಲ್ಲ ಏನೂ ಮಾಡ್ಕೊಳಕ್ಕಾಗಲ್ಲ. ಓಕೆನಪ್ಪ? ನೋಡಿಪ್ಪ ಆಗಿದೆ. ಎಷ್ಟು ಗರಿಗರಿ ನೋಡಿ ಇಲ್ಲೇ ಕಾಣಿಸುತ್ತೆಲ್ಲ. ಮತ್ತು ನೀವು ಪಕೋಡಗಳೆಲ್ಲ ಮಾಡುವಾಗಪ್ಪ ಅಕ್ಕಿ ಹಿಟ್ಟು ಹಾಕ್ಕೋತೀರಲ್ವ, ಅಕ್ಕಿ ಹಿಟ್ಟು ಇದಕ್ಕೆ ಬೇಡ. ಯಾಕೆಂದರೆ ನಾನು ಕೆಂಪಕ್ಕಿ ಆಲ್ರೆಡಿ ಇದಕ್ಕೆ ಹಾಕಿರ್ತೀನಲ್ಲ, ಅಷ್ಟೇ ಸಾಕು. ಅದರಲ್ಲಿ ಎಲ್ಲ ಸಿರಿಧಾನ್ಯ ಬೇರೆ ಅಲ್ಲ, ಗರಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಮತ್ತು ಇದಕ್ಕೆ ಅಕ್ಕಿ ಹಿಟ್ಟೇನು ಬೇಡಪ್ಪ. ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಲ್ವಲ್ಲ ಅನ್ಬೇಡಿ. ಕೆಂಪಕ್ಕಿನೇ ತಾನೇ ನಾನು ತೊಳೆದು ಹಾರಾಕಿ ಮಿಷಿನ್ಗೆ ಹಾಕ್ಸಿರೋದು ಸಿರಿಧಾನ್ಯ ಜೊತೆ, ಹಾಗಾಗಿ ಏನು ಬೇಕಾಗಲ್ಲ. ಏನು ಬಜ್ಜಿನೂ ಮಾಡ್ಕೋಬೋದು ಇದರಲ್ಲಿ ನೀವು. ಅದೇ ಸೇಮ್ ಕಾರ್ನ್ ಪೌಡ್ರು ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಇದನ್ನು ಹಾಕ್ಕೊಳ್ಳಿ, ಬಜ್ಜಿನೂ ಚೆನ್ನಾಗಿರುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಳಿ, ಬಜ್ಜಿಗೆ ಚೆನ್ನಾಗಿರುತ್ತೆ. ಸಣ್ಣಗೆ ಹೆಚ್ಚಿಬಿಟ್ಟು ಬಜ್ಜಿ ಹಿಟ್ಟಿಗೆ ಹಾಕ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಬಜ್ಜಿ ಥರ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ನಾನು ರೌಂಡ್ ಕಟ್ ಮಾಡಿದ್ನಲ್ಲಪ್ಪ, ನೋಡಿ ಈ ಥರ ಬರುತ್ತೆ ನೋಡಿ, ಚೆನ್ನಾಗಿ ಬರುತ್ತೆ ಒಂಥರ. ಅದೊಂಥರ ಅದಕ್ಕೋಸ್ಕರ ಸ್ವಲ್ಪ ಬೇರೆ ಥರ ಕಟ್ ಮಾಡೋಣ ಅಂತ ಮಾಡಿದೆ. ನಾವು ಮಾರ್ಕೆಟಲ್ಲಿ ರೌಂಡಾಗಿ ಬಜ್ಜಿ ಕಟ್ ಮಾಡ್ತೀವಲ್ವ, ಮತ್ತು ಇದಕ್ಕೆಲ್ಲ ಪಕೋಡಕ್ಕೆಲ್ಲ ಉದ್ದುದ್ದ ಕಟ್ ಮಾಡ್ತೀವಿ. ಮತ್ತು ಬೋಂಡ ಹಾಕುವಾಗ ಸಣ್ಣ ಕಟ್ ಮಾಡಿರ್ತೀವಿ. ಇದಕ್ಕೊಂಚೂರು ಬೇರೆ ಥರ ಕಟ್ ಮಾಡಿದ್ದೀನಿ. ಸಾಕಪ್ಪ, ನೋಡಿ ಆಗಿದೆಲ್ಲ. ನೋಡಿ ಸೌಂಡ್ ಹೆಂಗೆ ಬರ್ತಾ ಇದೆ ಅಂತ, ಕ್ರಿಸ್ಪಿದು. ಮಕ್ಕಳಿಗಂತೂ ಸಖತ್ತು ಟೇಸ್ಟ್ ಸಿಗುತ್ತಪ್ಪ ಇದು.
ಮತ್ತು ಇದಕ್ಕೆ ನೀವು ಸಾಸ್ ಏನಾದರೂ ಬೇಕಂದರೆ ಸಾಸ್ ಯೂಸ್ ಮಾಡಿ, ಮತ್ತು ಪುದೀನ ಚಟ್ನಿ ಏನಾದರೂ ಇದ್ದರೆ ಮನೆಯಲ್ಲಿ ಪುದೀನ ಚಟ್ನಿ ಯೂಸ್ ಮಾಡಿ. ಇದು ಚಿಲ್ಲಿ ಸಾಸ್ ಬೇಕಾದ್ರೆ ಖಾರ ಏನಾದರೂ ಕಡಿಮೆ ಇದ್ದರೆ ಚಿಲ್ಲಿ ಸಾಸ್ ಯೂಸ್ ಮಾಡಿ. ಮತ್ತು ಗ್ರೀನ್ ಚಟ್ನಿ ಇದ್ದರೂ ಕೂಡ ಬೇಕಾದ್ರೆ ನೀವು ಸ್ವಲ್ಪ ಅದ್ಕೋಬೋದು. ಹಾಕ್ತೀನಿಪ್ಪ ಇನ್ನೊಂದು ಸರಿ. ಇದು ಗೆಸ್ಟ್ ಯಾರಾದರೂ ಇದ್ರೂ ಏನಾದರೂ ಬರೀ ಟೀಗೆ ಮಾಡಾಗಿದ್ದರೆ ಇನ್ನೂ ದಪ್ಪ ದಪ್ಪ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಬೇರೆ ಥರ ಬೇಕಂದರೆ ಸಣ್ಣ ಸಣ್ಣಕ್ಕೆ ಹಾಕ್ಕೊಳ್ಳಿ. ಪುಡಿ ಉದುರಿಸ್ಬಿಡಿ, ಚೆನ್ನಾಗಿರುತ್ತೆ. ಗರಿಗರಿಯಾಗಿ ಪುಡಿಯಾಗಿ ಬರುತ್ತೆ. ಡೆಕೋರೇಟ್ ಮಾಡಿಕೊಂಡು ತಿನ್ಬೋದು. ಓಕೆನಪ್ಪ, ನೋಡಿಪ್ಪ ಇನ್ನೊಂದು ಸರಿ ಆಗಿದೆ. ಸಿರಿಧಾನ್ಯ ಈರುಳ್ಳಿ ಪಕೋಡ. ಓಕೆನಾ? ನೀವೇನಾದರೂ ಬೆಲ್ಲ ಯೂಸ್ ಮಾಡೋಂಗಿದ್ರೆ ಅಪ್ಪ, ಶುಂಠಿ ಬೆಲ್ಲ ಹಾಕ್ಕೊಂಡು ಇದಕ್ಕೆ ಸಿರಿಧಾನ್ಯದಲ್ವ ಖಡಕ್ ಚಾಯ್ ಮಾಡಿ ಗಾರ್ಡನಲ್ಲಿ ಕೂತ್ಕೊಂಡು ತಿನ್ನಿಪ್ಪ. ಓಕೆನಾ? ನೋಡಿ ಎಷ್ಟು ಗರಿ ಬಂದಿದೆ ಅಂದರೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನಾನೇನು ನೋಡ್ಸೋದೇ ಇಲ್ಲ. ಖಾರನೆಲ್ಲ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಖಾರನ ಪೌಡ್ರು ಇದೇ ಕ್ರಿಸ್ಪಿ ಬಂದುಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಒಂದು ಚಿಕ್ಕ ಸ್ಪೂನಲ್ಲಿ ನಾನೊಂದು 2 ಸ್ಪೂನ್ ಹಾಕಿದ್ದೀನಿ. ನೋಡಿಪ್ಪ, ಸಿರಿಧಾನ್ಯ ಈರುಳ್ಳಿ ಪಕೋಡ ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ಓಕೆನಾ? ನೋಡಿಪ್ಪ, ಇದು ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ಇಟ್ಟಿದ್ದೀನಿ ಮೆಣಸಿನ್ಕಾಯಿ. ನೀವು ಒಂಚೂರು ಎಣ್ಣೆಗೆ ಹಾಕಿ ಇಟ್ಕೊಳ್ಳಿ. ಇದನ್ನು ಲಾಸ್ಟಿಗೆ ಎಣ್ಣೆ ಇರುತ್ತಲ್ಲಪ್ಪ ಅದ್ರೊಳಗಡೆ ಇಟ್ಟು ಇದು ಮಾಡಿ ಒಂಚೂರು ಕರ್ಬೇವಿನ ಸೊಪ್ಪು ಉದುರಿಸಿ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಅದನ್ನೇ ಎಣ್ಣೆಗೆ ಹಾಕ್ಕೊಂಡೆ ನಾನು ಅಷ್ಟೇ. ಬೇಕಂದರೆ ಹಾಕ್ಕೊಳ್ಪ, ಬೇಡ ಅಂದರೆ ಬೇಡ. ಓಕೆನಾ? ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ಓಕೆ.